ಕೊಪ್ಪಳದಲ್ಲೂ ಹೊಸ ವರ್ಷದ ಸಂಭ್ರಮ. ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಭಕ್ತರು. ಈಶ್ವರ ಪಾರ್ಕಿನ ಈಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಯುವಕ ಯುವತಿಯರಿಂದ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಇವತ್ತು ಹೊಸ ವರ್ಷದ ಸಂಭ್ರಮ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತವೂ ಕೂಡ ಸಂಭ್ರಮ ಮನೆ ಮಾಡಿದೆ. ಇಡೀ ದೇಶದೆಲ್ಲೆಡೆ ಈ ಒಂದು ನ್ಯೂ ಇಯರ್ನ ಸಂಭ್ರಮ ಅಂತೂ ಇದ್ದೇ ಇದೆ. ಹಾಗೆಯೇ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ದೇವಸ್ಥಾನಕ್ಕೆ ತೆರಳಿ ವಿಶೇಷವಾದಂಥ ಪೂಜೆಗಳನ್ನು ನೆರವೇರಿಸಲಾಗ್ತಾ ಇದೆ. ಇನ್ನು ಕೊಪ್ಪಳದಲ್ಲೂ ಕೂಡ ಹೊಸ ವರ್ಷದ ಸಂಭ್ರಮ ಬಲು ಜೋರಾಗಿ ನಡೀತಾ ಇದೆ. ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಭಕ್ತರು. ವಿಶೇಷವಾದಂಥ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ವರ್ಷದ ಮೊದಲ ದಿನ 2025 ಶುಭವಾಗಿ ಇರಲಿ, ಶುಭವಾಗಿ ಶುರುವಾಗಲಿ, ದೇವರ ಆಶೀರ್ವಾದ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡೋದ್ರ ಜೊತೆಗೆ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಲಾಗಿದೆ. ಇವತ್ತು ಬಹುತೇಕ ರಾಜ್ಯದ ಅನೇಕ ದೇವಸ್ಥಾನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ದೇವರ ಕೃಪೆಗೆ ಪ್ರಾಪ್ತರಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೊಪ್ಪಳದಲ್ಲೂ ಕೂಡ ಒಂದು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ನ್ಯೂ ಇಯರ್ ಅಂತ ಹೇಳಿದರೆ ಪಾರ್ಟಿ, ಕುಣಿಯೋದು, ಕುಪ್ಪಳಿಸೋದು ಇದೆಲ್ಲ ಇದ್ದೇ ಇರುತ್ತೆ. ಅದರ ಜೊತೆಗೆ ಬೆಳಗ್ಗೆದ್ದು ದೇವಸ್ಥಾನಕ್ಕೆ ಹೋಗೋದು ಕೂಡ ಇದ್ದೇ ಇರುತ್ತೆ. ದೇವಸ್ಥಾನಕ್ಕೆ ಹೋಗಿ ಮೊದಲ ಪ್ರಾರ್ಥನೆಯನ್ನು ವರ್ಷದ ಮೊದಲಲ್ಲಿ ಸಲ್ಲಿಸೋದ್ರ ಮುಖಾಂತರವಾಗಿ ಆ ವರ್ಷ ಪೂರ್ತಿ ಚೆನ್ನಾಗಿರಲಿ ಅನ್ನುವ ಆಶಯ. 24 ಕಳೆದು 2025 ಸ್ಟಾರ್ಟ್ ಆಗ್ತಾ ಇದೆ. ನಾವು ಇವತ್ತು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಅಂದರೆ ಕೇಕ್ ಎಲ್ಲ ಕಟ್ ಮಾಡಿ ಫ್ರೆಂಡ್ಸ್ ಜೊತೆ ಹ್ಯಾಪಿಯಿಂದ ಈ ದಿನವನ್ನು ಕಳೀತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಬೆಳಿಗ್ಗೆ ಬಂದು ದೇವಸ್ಥಾನ ಹತ್ರ ನಾವು ಎಲ್ಲ ನಮ್ಮದು ಮುಂದಿನ ಯಾವ ರೀತಿ ನಮ್ಮ ಲೈಫಲ್ಲಿ ಯಾವ ರೀತಿ ಸಕ್ಸಸ್ ಕಾಣಬೇಕು ಅಂತ ದೇವರಲ್ಲಿ ನಾವು ಬೇಡ್ಕೊಂಡು ಎಲ್ಲ ನೆಮ್ಮದಿಯಿಂದ ಒಳ್ಳೆ ಚೈತನ್ಯ ಮೂಡಲಿ ನಮ್ಮಲ್ಲಿ ಅಂತ ನಾವು ದೇವಸ್ಥಾನಕ್ಕೆ ಬಂದು ಇವತ್ತು ಈ 2025 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಫ್ರೆಂಡ್ಸ್ ಜೊತೆ ಹ್ಯಾಪಿಯಿಂದ ಎಲ್ಲ ಇವತ್ತು ಏನೇ ಕಾಲೇಜಿಗೆ ಹೋಗದೆ ಯಾವ ರೀತಿ ನಾವು ಮುಂದಿನ ದಿನಗಳನ್ನು ಯಾವ ರೀತಿ ನೋಡಬೇಕು, ಯಾವ ರೀತಿ ಹ್ಯಾಪಿಯಿಂದ ಇರಬೇಕು ಅಂತಂದೇಳಿ ಹಿಂದೆ ನಡೆದಿರೋ ದಿನಗಳನ್ನು ಎಲ್ಲ ಮರೆತು ಇವಾಗ ಹೊಸ ಜೀವನವನ್ನು ಸ್ಟಾರ್ಟ್ ಮಾಡಬೇಕಂತ 2025ಕ್ಕೆ ಕಾಲಿಡ್ತಾ ಇದ್ದೀವಿ. 2024